RSS ಒಂದು ಭೂಗತ ಸಂಸ್ಥೆ. ದೊಣ್ಣೆ ಹಿಡಿದವರು ದನ ಕಾಯಲಿ ಅಂತ ಹೇಳಲಾಗ್ತಾ ಇದೆ. ಯಾಕೆ ಹೇಗೆ ಅಂತ RSS ವಿರುದ್ಧ ಕೆಂಡ ಕಾರಿದ್ದಾರೆ ಈಗ BK ಹರಿಪ್ರಸಾದ್ ಅವರು ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು. RSS ಏನಿದೆ ಅದೊಂದು ಭೂಗತ ಸಂಸ್ಥೆ. ಏನಿದು ದೊಣ್ಣೆಯನ್ನು ಹಿಡಿದಂತಹ ಒಂದು ದೊಡ್ಡವರು ಏನಿದ್ದಾರೆ ಅವರು ದನವನ್ನ ಕಾಯಲಿ. RSS ವಿರುದ್ಧ ಕೆಂಡ ಕಾರಿದ್ದಾರೆ BK ಹರಿಪ್ರಸಾದ್. RSS ನೋಂದಾಯಿಸಿಕೊಳ್ಳುವ ತನಕ ಆಧಾರ ಚಟುವಟಿಕೆಗಳ ಮೇಲೆ ನಿಷೇಧವನ್ನ ಹೇರಬೇಕು. RSS ಸಂಘ ಕಾನೂನಾತ್ಮಕವಾಗಿ ನೋಂದಣಿ ಇನ್ನೂ ಕೂಡ ಆಗಿಲ್ಲ. ನೋಂದಣಿಯಾಗದ ಸಂಸ್ಥೆಯಿಂದ ಏನಾದರೂ ನಡೆದ್ರೆ ಯಾರು ಹೊಣೆ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ RSSನವರು ಪೊಲೀಸರ ಅನುಮತಿ ಪಡೆಯದೆ ಯಾವುದೇ ಒಂದು ಶಾಖೆ ಬೈಠಕ್ ಯಾವುದನ್ನು ಕೂಡ ಪಥಸಂಚಲನ ಮಾಡೋ ಹಾಗಿಲ್ಲ. ದೇಶದಲ್ಲಿ RSSನವರಿಗೆ ಬೇರೆ ಕಾನೂನು ಇಲ್ಲ. ಕಲಬುರಗಿಯಲ್ಲಿ ಪಥಸಂಚಲನಕ್ಕೆ ಅವಕಾಶ ನೀಡಬಾರದು ಅಂತ BK ಹರಿಪ್ರಸಾದ್ ಹೇಳ್ತಾ ಇರುವಂಥದ್ದು. RSS ವಿರುದ್ಧ ಮಾತನಾಡ್ತಾ ಇರುವಂಥದ್ದು BK ಹರಿಪ್ರಸಾದ್. RSS ಏನಿದೆ ಅದೊಂದು ಭೂಗತ ಸಂಸ್ಥೆ, ಅದು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ದೊಣ್ಣೆಯನ್ನು ಹಿಡ್ಕೊಂಡು ಏನು ಓಡಾಡ್ತಾರೆ, ಪಥಸಂಚಲನ ಮಾಡ್ತಾರೆ, ಅವರೆಲ್ಲರೂ ಹೋಗಿ ದನ ಕಾಯಲಿ ಅಂತ ಹೇಳ್ತಾ ಇದ್ದಾರೆ. RSS ವಿರುದ್ಧ ಕೆಂಡಾಮಂಡಲ ಹಾಕಿದ್ದಾರೆ BK ಹರಿಪ್ರಸಾದ್. RSS ಏನಿದೆ ಅದು ನೋಂದಾಯಿಸಿಕೊಳ್ಳುವ ತನಕ ಅಥವಾ ರಿಜಿಸ್ಟ್ರೇಷನ್ ಆಗೋ ತನಕ ಯಾವುದೇ ರೀತಿಯ ಒಂದು ಚಟುವಟಿಕೆಗಳು ಆಗಬಾರದು, ನಿಷೇಧ ಮಾಡಿ. RSS ಕಾನೂನಾತ್ಮಕವಾಗಿ ಇನ್ನೂ ಕೂಡ ಅಂದರೆ ಲೀಗಲ್ ಆಗಿ ಇನ್ನೂ ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ನೋಂದಣಿಯಾಗದ ಸಂಸ್ಥೆಯಿಂದ ಏನಾದರೂ ನಡೆದ್ರೆ ಯಾರು ಜವಾಬ್ದಾರಿ? ಏನಾದರೂ ಗಲಾಟೆ ಆದರೆ ಅನಾಹುತ ಯಾರು ಜವಾಬ್ದಾರಿ? RSSನವರು ಪೊಲೀಸರೊಂದು ಅನುಮತಿ ಪಡೆಯೋದು. ಯಾವುದೇ ರೀತಿಯ ಒಂದು ಚಟುವಟಿಕೆಗಳನ್ನು ಮಾಡಬಾರದು. ಪಥಸಂಚಲನ ಆಗಿರ್ಬೋದು, ಬೈಠಕ್ ಆಗಿರ್ಬೋದು, ಇನ್ನೊಂದು ಈ ಥರ ಏನೇ ಆದರೂ ಕೂಡ RSS ಅವರು ಮಾಡಬಾರ್ದು. RSSನಲ್ಲಿ ಏನು ಅದಕ್ಕೇನು ಬೇರೆ ಕಾನೂನಿನ ಎಲ್ಲರೂ ಕೂಡ ಇರೋ ಒಂದೇ ಕಾನೂನು, ಅವರು ಕೂಡ ಅದನ್ನು ಪಾಲಿಸಬೇಕು ಹೀಗಂತ ಹೇಳಿ BK ಹರಿಪ್ರಸಾದ್ RSS ಬಗ್ಗೆ ಮಾತನಾಡ್ತಾ ಇದ್ದಾರೆ. RSS ಏನಿದೆ ಅದೇನೋ ಒಂದು ಬೇರೆ ಸಂಸ್ಥೆ ಅಲ್ಲ, ಅದು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅದೊಂದು ಭೂಗತ ಸಂಸ್ಥೆ ಇದ್ದಂಗೆ. ದೊಣ್ಣೆ ಹಿಡ್ಕೊಂಡು ನೀವೇನು ರಸ್ತೆಯಲ್ಲಿ ಓಡಾಡ್ತೀರಿ, ಪಥಸಂಚಲನವನ್ನು ಮಾಡ್ತೀರಿ, ಹೋಗಿ ನೀವು ಬೇಕಾದರೆ ದನ ಮೇಯಿಸಿ ದೊಣ್ಣೆ ಹಿಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ. RSS ವಿರುದ್ಧ ಕೆಂಡ ಕಾರಿದ್ದಾರೆ BK ಹರಿಪ್ರಸಾದ್. ಇನ್ನೂ ಕೂಡ ಇದುವರೆಗೂ ಕೂಡ RSS ಏನಿದೆ ಅದಿನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ತನ್ನ ಒಂದು ಏನಿದೆ ಚಟುವಟಿಕೆಗಳನ್ನು ನಿಲ್ಲಿಸಬೇಕು, ಅದಕ್ಕೆ ನಿಷೇಧ ಹಾಕಬೇಕು. ನೋಂದಣಿಯಾಗದ ಒಂದು ಸಂಸ್ಥೆಯಿಂದ ಏನಾದರೂ ಆದರೆ ಅನಾಹುತಗಳಾದರೆ ಯಾರು ಜವಾಬ್ದಾರಿ? ಯಾರು ಇದಕ್ಕೆ ಹೊಣೆ? ಯಾರು ಬರ್ತಾರೆ ಮುಂದೆ? ನಾವೇ ಹೊಣೆ ಅಂತ ಹೇಳಿ. ಹೀಗಾಗಿ ಬೇಡ, ಈ ಒಂದು RSS ಏನಿದೆ ಅದರ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಎಲ್ಲೇ ಆದರೂ ಸರಿ ಅಂತ ಹೇಳಿ ಕಲಬುರಗಿಯಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನು ನೀಡಬಾರದು ಅಂತ ಹೇಳಿ BK ಹರಿಪ್ರಸಾದ್ ಮಾತನಾಡ್ತಾ ಇರುವಂಥದ್ದು. RSS ವಿಚಾರ ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಬ್ಬರಲ್ಲ ಒಬ್ಬರು ನಾಯಕರು ಮಾತನಾಡ್ತಾ ಇದ್ದಾರೆ. ಈತ BJP ನಾಯಕರು RSSಗೆ ಸಪೋರ್ಟ್ ಮಾಡಿದ್ರೆ, ಕಾಂಗ್ರೆಸ್ ನಾಯಕರು RSS ಬಗ್ಗೆ ನಿಷೇಧದ ಬಗ್ಗೆ ಅದಕ್ಕೆ ಕಡಿವಾಣ ಹಾಕುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಶುರುವಾಗಿದ್ದು ಪ್ರಿಯಾಂಕ್ ಖರ್ಗೆ ಅವರಿಂದ. ಪ್ರಿಯಾಂಕ್ ಖರ್ಗೆ ಅವರಿಗೇನು CM ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೀತಾರೆ. ಸರ್ಕಾರಿ ಜಾಗಗಳಲ್ಲಿ, ಮೈದಾನಗಳಲ್ಲಿ, ಆಫೀಸ್ಗಳಲ್ಲಿ ಎಲ್ಲ ಕಡೆ ಕೂಡ RSSನ ಒಂದು ಚಟುವಟಿಕೆಗಳು ನಿಲ್ಲಿಸಬೇಕು, ನಿಷೇಧ ಮಾಡಬೇಕು ಅಂತ ಹೇಳಿ ಪತ್ರವನ್ನು ಬರೀತಾರೆ. ಆಗಿಂದ ಶುರುವಾದಂಥದ್ದು ಈಗ ಎಲ್ಲರಲ್ಲಿ ಕೂಡ ಈ ಮಾತು ಕೇಳಿ ಬರ್ತಾ ಇದೆ. RSS ವಿರುದ್ಧ ಏನು RSS ಇದೆ ಅದು ತನ್ನ ಚಟುವಟಿಕೆಗಳನ್ನು ನಿಲ್ಲಿಸಬೇಕು. ಸರ್ಕಾರಿಯ ಒಂದು ಕಚೇರಿಗಳಲ್ಲಿ, ಸ್ಥಳಗಳಲ್ಲಿ, ಮೈದಾನಗಳಲ್ಲಿ ಯಾವುದೇ ಒಂದು ಅವಕಾಶವನ್ನು ಕೊಡಬಾರದು. ಅದು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಹೀಗಾಗಿ ಆ ಒಂದು ಸಂಸ್ಥೆಗೆ ಅದರ ಚಟುವಟಿಕೆ ಯಾವುದೇ ರೀತಿಯ ಅನುಮತಿಯನ್ನು ಕೊಡಬಾರದು. ಲೀಗಲ್ ಆಗಿ ಅದು ರಿಜಿಸ್ಟ್ರೇಷನ್ ಆಗಬೇಕು. ಈ ರೀತಿ ಆಗದೆ ಇರುವಂಥ ಒಂದು ಸಂಸ್ಥೆಯಿಂದ ಏನಾದರೂ ಒಂದು ಅಪಘಾತ ಆದರೆ, ಅನಾಹುತಗಳಾದರೆ, ಏನಾದರೂ ತೊಂದರೆ ಆದರೆ ಅದಕ್ಕೆ ಯಾರು ಹೊಣೆ? ಯಾರು ಜವಾಬ್ದಾರಿ? ಯಾರು ಇದನ್ನು ಹೊತ್ಕೊಳ್ತಾರೆ? ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಓಕೆ. RSS BJPಗೆ ತುಂಬ ಸಪೋರ್ಟ್ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಹಿಂಗೆಲ್ಲ ಇದ್ದರೂ ಕೂಡ ಇದಕ್ಕೆ ಯಾರು ಹೊಣೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಬರ್ತಾರೆ ಮುಂದೆ? ಇದಕ್ಕೆ ಏನಾದರೂ ಆದರೆ ದೊಣ್ಣೆ ಹಿಡ್ಕೊಂಡು ನೀವು ರೋಡಲ್ಲಿ ಓಡಾಡ್ತೀರಾ, ಪಥಸಂಚಲನ ಅಂತ ಹೇಳಿ ಮಾಡ್ತೀರಾ, ಇದಕ್ಕೆ ನೀವು ಅನುಮತಿ ತಗೊಂಡಿದ್ದೀರಾ? ಅನುಮತಿ ತಗೊಂಡಿಲ್ಲ. ಪೊಲೀಸ್ ಇಲಾಖೆ ಅನುಮತಿ ತಗೋಬೇಕು, ಸರ್ಕಾರದ ಅನುಮತಿ ತಗೋಬೇಕು. ನೀವು ಅನುಮತಿ ತಗೊಳ್ಳದೆ ಈ ರೀತಿ ಮಾಡೋದು ಸರಿಯಲ್ಲ. ಇದಕ್ಕೆ ಸರ್ಕಾರವು ಕೂಡ ಯಾವುದೇ ರೀತಿಯಾಗಿ ಅನುಮತಿಯನ್ನು ಕೊಡಬಾರ್ದು, ಮತ್ತೆ ಇದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ BK ಹರಿಪ್ರಸಾದ್ ಒತ್ತಾಯ ಮಾಡ್ತಾ ಇರುವಂಥದ್ದು, ಮಾತನಾಡ್ತಾ ಇರುವಂಥದ್ದು. ಯಾರು ಕೂಡ ಈ RSS ವಿಚಾರದಲ್ಲಿ ಏನಿದೆ ಕೆಲವೊಂದು ಅವರು ಕೂಡ ಕಾನೂನನ್ನು ಪಾಲಿಸಬೇಕಾಗುತ್ತೆ. ಕಾನೂನು ಎಲ್ಲರಿಗೂ ಒಂದೇ, ಅವ್ರಿಗೇನು ಬೇರೆ ಇಲ್ಲ. ದೇಶದಲ್ಲಿ RSSಗೆ ಬೇರೆ ಒಂದು ಕಾನೂನು ಇಲ್ಲ, ಎಲ್ಲರಿಗೂ ಇರುವಂಥದ್ದೇ RSSಗೆ ಇರೋದು. ಅವರು ಅದನ್ನು ಪಾಲಿಸಬೇಕು ಅಂತ ಹೇಳಿ BK ಹರಿಪ್ರಸಾದ್ ಮಾತನಾಡ್ತಾ ಇರುವಂಥದ್ದು. ಈ ಒಂದು ವಿಚಾರವಾಗಿ RSS ಏನಿದೆ ಅದು ಏನೇ ಇದ್ದರೂ ಕೂಡ ಅದರ ಒಂದು ಚಟುವಟಿಕೆಗಳು ಸರ್ಕಾರದ ಒಂದು ಕಾನೂನಾತ್ಮಕವಾಗಿ ನಡೆದುಕೊಳ್ಳಬೇಕು. ಅವರು ಯಾವುದೇ ಕೂಡ ಇನ್ನು ನೋಂದಣಿ ಮಾಡಿಸ್ಕೊಂಡಿಲ್ಲ. ಅವರು
ಹೀಗಾಗಿ ಇಲ್ಲಿ ತನಕ ಕೂಡ ಅದು ರಿಜಿಸ್ಟ್ರೇಷನ್ ಆಗದೇ ಇರೋದಕ್ಕೆ ಅದರ ಒಂದು ಕಾರ್ಯಗಳಿಗೆ ಚಟುವಟಿಕೆ ಎಲ್ಲದಕ್ಕೂ ಕೂಡ ನಿರ್ಬಂಧವನ್ನು ಹೇರಬೇಕು, ನಿಷೇಧ ಮಾಡಬೇಕು ಅಂತ ಹೇಳಿ BK ಹರಿಪ್ರಸಾದ್ ಮಾತನಾಡ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ಯಾರೇ ಆದರೂ ಸರಿ, ಎಲ್ಲರಿಗೂ ಕೂಡ ಕಾನೂನು ಒಂದೇ ಆಗಿರುತ್ತೆ. ದೇಶದ ಪ್ರಜೆ, ಉನ್ನತ ಪ್ರಜೆ ಆಗಿರಬಹುದು ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರಬಹುದು, ಯಾರೇ ಆಗಿದ್ರೂ ಸರಿ, ರಾಜಕಾರಣಿ, ಸೆಲೆಬ್ರಿಟಿ ಏನಿದ್ರು ಕೂಡ ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಅದೇ ರೀತಿಯಾಗಿ RSS ಸಂಘಟನೆ ಏನಿದೆ ಅದಕ್ಕೂ ಕೂಡ ಇರುವಂಥದ್ದು. ಹೀಗಾಗಿ ಸರ್ಕಾರ ಏನಿದೆ ಇದರ ಬಗ್ಗೆ ಯೋಚನೆ ಮಾಡಬೇಕು. ಕಲಬುರಗಿಯಲ್ಲಿ ಪಥಸಂಚಲನ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು, ಈ ರೀತಿಯಾಗಿ ನಡಿಬಾರದು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ BK ಹರಿಪ್ರಸಾದ್ ಅವರು ಏನಿದ್ದಾರೆ, RSSನ ಒಂದು ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತಹ ಒಂದು ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಏನು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು, ಬೇರೆ ಬೇರೆ ನಾಯಕರು ಮಾತನಾಡಿದ್ರು, ಈಗ BK ಹರಿಪ್ರಸಾದ್ ಅವರ ಒಂದು ಸರದಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. RSSನ ಪಥಸಂಚಲನ, ಬೈಠಕ್, ಇತರೆ ಇನ್ನೂ ಚಟುವಟಿಕೆಗಳೇನು ಎಲ್ಲವೂ ಕೂಡ ಬಂದಾಗಬೇಕು, ನಿಲ್ಲಬೇಕು. ಕಲಬುರಗಿಯಲ್ಲಿ ಯಾವುದೇ ಕಾರಣಕ್ಕೂ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳಿ BK ಹರಿಪ್ರಸಾದ್ ಮಾತನಾಡ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.